ಹೀಗೆ ಒಬ್ಬರು ಪೇಷಂಟು ನಮ್ಮ ಹತ್ರ ಮೂಲವ್ಯಾಧಿಯಾಗಿದೆ ಅಂತ ಹೇಳಿ ಬಂದಿದ್ದರು. ಇದು ಸುಮಾರು 3-4 ವರ್ಷಗಳ ಹಿಂದಿನ ಒಂದು ನೆನಪಾಗಿದ್ದಕ್ಕೆ ನಿಮ್ಮ ಹತ್ರ ಶೇರ್ ಮಾಡ್ಬೇಕಂತಂದೆ. ರಕ್ತಸ್ರಾವ ಆಗ್ತಾ ಇದೆ ಅಂತ ಬಂದರು. ನಾವು ಅವರಿಗೆ ಪರೀಕ್ಷೆ ಮಾಡಿದ್ವಿ. ಅವ್ರು ಅಂದ್ಕೊಂಡಿದ್ರು ಅದು ಪೈಲ್ಸ್ ಆಗಿರ್ಬೋದು ಅಂತ ಬಂದಿದ್ರು ನಮ್ಮ ಹತ್ರ. ಆದರೆ ನಾವು ಪರೀಕ್ಷೆ ಮಾಡಿ ಆದಮೇಲೆ ಅದು ಒಳಗಡೆ ಒಂದು ಕ್ಯಾನ್ಸರ್ನ ಗಡ್ಡೆ ಆಗಿತ್ತು. ಯಾಕಂದರೆ ಏನಾಗ್ತದೆ, ಸಾಮಾನ್ಯವಾಗಿ ಪೇಷಂಟ್ಗೆ ಒಂದು ರಕ್ತ ಹೋಗ್ತಾ ಇದೆ ಟಾಯ್ಲೆಟಲ್ಲಿ ಅಂತೇಳಿದರೆ ಅದು ಎಲ್ಲರೂ ಸಾಮಾನ್ಯವಾಗಿ ಪೈಲ್ಸ್ ಅಂತ ಅಂದ್ಕೊಂಡಿರ್ತಾರೆ. ಆದರೆ ನಾನು ಹೇಳೋದಿಷ್ಟೇ, ನಿಮಗೆ ಅದು ಪೈಲ್ಸ್ ಆಗಿಲ್ಲದೇನೂ ಇರಬಹುದು. ಯಾಕಂದರೆ ಅದು ಗಡ್ಡೆ, ಕ್ಯಾನ್ಸರ್ ಗಡ್ಡೆ ಕೂಡ ಆಗಿರ್ಬೋದು. ಅದು ತಪಾಸಣೆ ಮಾಡಿದ ಮೇಲೆ ಮಾತ್ರ ಗೊತ್ತಾಗುತ್ತೆ. ಆ ಒಂದು ಪೇಷಂಟಲ್ಲಿ ನಾವು ಕ್ಯಾನ್ಸರ್ ಗಡ್ಡೆ ಅಂತ ಗೊತ್ತಾದ ನಂತರ ಅದು ತುಂಬ ಅರ್ಲಿ ಸ್ಟೇಜ್, ಅಂದರೆ ಇನ್ನೂ ಜಸ್ಟ್ ಸ್ಟಾರ್ಟ್ ಆಗುವಂಥ ಸಮಯದಲ್ಲಿ ನಾವು ಅದನ್ನು ಕಂಡುಹಿಡಿದು ಅವರಿಗೆ ಒಂದು ಹೆಚ್ಚಿನ ಒಂದು ಚಿಕಿತ್ಸೆಯನ್ನು ಬೇಕಾದಲ್ಲಿ ಅವರಿಗೆ ಅದನ್ನು ಅಡ್ವೈಸ್ ಮಾಡಿ ಇವತ್ತಿನ ದಿನ ಅವರು ಚಿಕಿತ್ಸೆ ಪಡೆದುಕೊಂಡು ಅವರು ಇವತ್ತಿನ ದಿನ ಆರಾಮವಾಗಿ ಕಣ್ಮುಂದೆ ಓಡಾಡ್ತಾ ಇದ್ದಾರೆ. ಒಂದು ವೇಳೆ ಅವರು ಅದನ್ನು ನೆಗ್ಲೆಕ್ಟ್ ಮಾಡಿ ಅಥವಾ ಅಲಕ್ಷ್ಯ ಮಾಡಿ ಅದನ್ನು ಬಿಟ್ಟಿದ್ದಿದ್ರೆ ಇವತ್ತಿಗೆ ಅದು ಕ್ಯಾನ್ಸರ್ ಅನ್ನೋ ಒಂದು ಗಡ್ಡೆ ತುಂಬ ಜಾಗದಲ್ಲಿ ಆವರಿಸ್ಕೊಂಡು ಅವರಿಗೆ ತಮ್ಮ ಜೀವನವನ್ನು ಕಳೆದುಕೊಳ್ಳುವಂಥ ಪರಿಸ್ಥಿತಿ ಬಂದಿರ್ಬೋದಾಗಿತ್ತೇನು. ಹಾಗೆ ಈ ಒಂದು ರಕ್ತಸ್ರಾವ ಮೂಲವ್ಯಾಧಿ ಅಂತ ಅಂದ್ಕೊಳ್ಳದೆ ನೀವು ಇಮಿಡಿಯೇಟಾಗಿ ನಿಮ್ಮ ತಜ್ಞ ವೈದ್ಯರನ್ನು ಭೇಟಿ ಮಾಡಿಕೊಂಡು ಅದನ್ನು ಏನಿದೆ ಏನಿಲ್ಲ ಅಂತ ತಿಳ್ಕೊಳ್ಳೋದು. ಯಾಕಂದರೆ ಏನಾಗುತ್ತೆ, ಡಾಕ್ಟರ್ ಹತ್ರ ಬರಲಿಕ್ಕೆ ಸಾಮಾನ್ಯವಾಗಿ ಹೆದರಿ ಬಿಡ್ತಾರೆ. ಅಲ್ಲಿ ಹೋದರೆ ಏನು ಹೇಳ್ತಾರೋ ಏನೋ, ಅರೆ ಏನಾಗುತ್ತೋ ಏನೋ, ಅಥವಾ ನನಗೆ ಚಿಕ್ಕದಾಗಿ ಒಂದು ಸ್ವಲ್ಪ ರಕ್ತಸ್ರಾವ ಇದೆ ಬಿಡು, ಸರಿ 1 ಸತಿ ನೋಡಿ 2 ಸತಿ ನೋಡಿ, ಆದರೆ ಪದೇ ಪದೇ ಆಗ್ತಾ ಇದೆ ಅಂತ ಹೇಳಿದ್ರೆ ಅದರಿಂದ ಗಾಢವಾದ ಒಂದು ಏನೋ ಒಂದು ಕಾಯಿಲೆ ಇದ್ದೇ ಇರುತ್ತೆ. ಪೈಲ್ಸ್ ಆಗಿದ್ರೂ ಇಮಿಡಿಯೇಟ್ ಫಸ್ಟ್ ಸ್ಟೇಜು, ಸೆಕೆಂಡ್ ಸ್ಟೇಜು, ಥರ್ಡು ಅಥವಾ 4th ಸ್ಟೇಜಲ್ಲಿದ್ದರೂ ಕೂಡ ಕೆಲ ಚಿಕಿತ್ಸೆಗಳಿದ್ದಾವೆ. ಅದು ನಿಮಗೆ ಫಸ್ಟ್ ಸ್ಟೇಜೇ ಆಗಿದ್ದಿರ್ಬೋದು, ಅದು ಔಷಧ ಉಪಚಾರದಲ್ಲಿ ಆಗೇ ಆಗುತ್ತೆ. ನಮ್ಮ ಆಯುರ್ವೇದ ಶಾಸ್ತ್ರದಲ್ಲಿ ಸುಶ್ರುತ ಸಂಹಿತದಲ್ಲಿ ಹೇಳಿದ್ದಾರೆ, ಅದಕ್ಕೆ 4 ಚಿಕಿತ್ಸೆ ಉಪಾಯಗಳನ್ನು ಕೊಟ್ಟಿದ್ದಾರೆ: ಔಷಧ, ಕ್ಷಾರ, ಅಗ್ನಿ ಮತ್ತು ಶಸ್ತ್ರ. ಸೊ ಏನಾಗುತ್ತೆ, 1ನೇ ಸ್ಟೇಜ್ ಅಥವಾ ಚಿಕ್ಕ ಲಕ್ಷಣಗಳು, ಅಲ್ಪ ಸ್ವಲ್ಪ ಲಕ್ಷಣಗಳಿತ್ತು ಅಂತ ಹೇಳಿದಾಗ ಔಷಧಿ ಚಿಕಿತ್ಸೆ ಮುಖಾಂತರ ಸರಿಪಡಿಸ್ಬೋದು. 2ನೇ ಹಂತದಲ್ಲಿದ್ದರೆ ಅಥವಾ ಅದಕ್ಕೆ ಬೇರೆ ಒಂದು ಲಕ್ಷಣಗಳಿದ್ದರೆ ಅದು ಕ್ಷಾರ ಮತ್ತು ಅಗ್ನಿಕರ್ಮ ಅಂತ ಅನ್ನುವಂಥ ವಿಧಾನಗಳಲ್ಲಿ ನಾವು ಅದನ್ನು ಸರಿಪಡಿಸ್ಬೋದು. ಇನ್ನು ಮೊಳಕೆಗಳು ತುಂಬ ದೊಡ್ಡದಾಗಿ ಹೊರಗಡೆ ಬಂದಿದ್ದಾವೆ ಅಂತ ಹೇಳಿದರೆ ಅದಕ್ಕೆ ಸುಶ್ರುತ ಕೂಡ ಶಸ್ತ್ರಚಿಕಿತ್ಸೆಯಿಂದ ತೆಗಿಬೇಕಂತಲೇ ಹೇಳಿದ್ದಾರೆ. ಆದರೆ ವಿಧಾನಗಳು ಬೇರೆ ಬೇರೆ ರೀತಿಯಲ್ಲಿ ಅದನ್ನು ಅವರು ಹೇಳಿದ್ದಾರೆ. ಸೊ ಅದು ಯಾವುದಿದೆ ಅಂತ ತಿಳ್ಕೊಳ್ಳೋದು ಬಹಳ ಮುಖ್ಯ. ನೀವು ಬಂದಾಕ್ಷಣವೇ ಅದನ್ನು ಮಾಡಿಸ್ಕೊಂಡ್ಬಿಡ್ಬೇಕು ಅಂತ ಏನು ಇರಲ್ಲ. ಅದಕ್ಕೆ ತುಂಬ ಆಲೋಚನೆ ಮಾಡಿ ಅದ್ರ ಬಗ್ಗೆ ತಿಳ್ಕೊಂಡು ಮೊದಲು ನಾವು ಔಷಧಿ ಉಪಚಾರನೇ ಮಾಡ್ತೀವಿ. ಆಮೇಲೆ ನಂತರ ಆಗದೇ ಇದ್ದ ಪಕ್ಷದಲ್ಲಿ ನಾವು ಕೊನೆಗೆ ಶಸ್ತ್ರಚಿಕಿತ್ಸೆ ಇದ್ದೇ ಇರುತ್ತೆ, ಮಾಡ್ಬೋದು, ಏನು ತೊಂದರೆ ಇಲ್ಲ. ಹಾಗಂತ ನೀವು ಅಲಕ್ಷಿಸಬೇಡ್ರಿ. ಇದನ್ನು ಸರಿಯಾದ ಒಂದು ಮಾಹಿತಿಗಳನ್ನು ಪಡೆದುಕೊಂಡು ನಿಮ್ಮ ಈ ಒಂದು ಕಾಯಿಲೆಗಳಿಗೆ ಚಿಕಿತ್ಸೆ ಪಡೆದುಕೊಳ್ಳೋದು ಯೋಗ್ಯ ಅಂತ ಅನಿಸುತ್ತೆ.